ಇದೇನಪ್ಪ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಊರ ಜಾತ್ರೆಗೆ. ನೆಂಟರೆಲ್ಲ ಬರ್ತಾ ಇರೋಂಗಿದೆ ಒಬ್ಬೊಬ್ರು. ನಮ್ಮ ಕಡೆಯವ್ರಿಗೆ ಯಾರಿಗೂ ಹೇಳಿಲ್ಲ, ಬರೀ ಇವ್ರ ಕಡೆಯವ್ರು ಮಾತ್ರ ಹೇಳ್ದಂಗಿದೆ. ಹೋಗ್ಲಿ ಬಿಡು. ಗೀತಮ್ಮ, ನಿಮ್ಮ ದೊಡ್ಡತ್ತೆ ನಿಮ್ಮ ದೊಡ್ಡ ಮಾವ ಬಂದಿದ್ದಾರೆ ನೋಡು, ಮಾತಾಡ್ಸು. ಮೂಗಿ ಥರ ಇರಬೇಡ, ನೀರು ಕೊಡು ಹಂಗೆ. ತಗೊಳ್ಳಿ ಅಂಕಲ್ ಆಂಟಿ ನೀರು. ಅಮ್ಮ ನಾನು ಹೊರಗಡೆ ಹೋಗ್ತೀನಮ್ಮ. ಜನಗಳನ್ನ ಮಾತಾಡ್ಸಕ್ಕೆ ಬರಲ್ಲ, ಏನೂ ಇಲ್ಲ, ಓದ್ಕೊಂಡಿದ್ದೀನಿ ಅಂತಾರೆ. ಮೂಗಿ ಥರ ಇರ್ತಾಳೆ, ಯಾರಾದರೂ ಜನಗಳು ಬಂದರೆ ಮಾತಾಡ್ಸಲ್ಲ, ನೀರು ಕೊಡಲ್ಲ, ಏನಿಲ್ಲ. ಅಯ್ಯೋ ನಮ್ಮ ಸೊಸೆನೂ ಹಂಗೇನೆ. ಅಯ್ಯೋ ನಿನ್ನೆ ಮನೆಯಲ್ಲಿ ಬಿಟ್ಟು ಹೋಗಿದ್ದೀವಿ, ಒಂದು ಕೆಲಸ ಮಾಡಿಲ್ಲ, ಸಂಜೆ ಆದರೂ ನೀರೇ ಇಡ್ದಿಲ್ಲ. ಅಯ್ಯೋ ನಮ್ಮ ಸೊಸೆನೂ ಹಾಗೇನೆ, ಏನು ಕೆಲಸನೂ ಮಾಡಲ್ಲ. ನನ್ನ ಮಗಳು ಮೊಮ್ಮಗಳು ನೋಡು ಎಷ್ಟು ಕೆಲಸ ಮಾಡ್ತಾರೆ, ಪಟಾಪಟ್ ಅಂತ. ಏನು ಕೆಲಸ ಅವ್ರದ್ದೇ ಎಲ್ಲ, ಕೆಲಸ ಎಲ್ಲ ಅವ್ರದ್ದೇ. ನಮ್ಮ ಮನೆಯಲ್ಲೂ ಹಾಗೇನೆ, ನನ್ನ ಮಗಳು ಮಾಡಿದ ಕೆಲಸ ನಮ್ಮ ಸೊಸೆದಿರು ಮಾಡಲ್ಲ. ಏನು ಸೊಸೆಯರೋ ಏನೋ ಈಗಿನ ಕಾಲದ ಸೊಸೆಯರು. ನನ್ನ ಮಗಳಮ್ಮ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂದರೆ ನನ್ನ ಮಗಳು ಮತ್ತು ನನ್ನ ಮೊಮ್ಮಗಳು ಹಂಗೇನೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂದರೆ, ಚೆನ್ನಾಗಿ ಮಾಡ್ತಾರೆ. ಋಣದೂಟ ಮಾಡಬಾರ್ದು, ಕೆಲಸ ಮಾಡ್ತಾ ಇರಬೇಕು. ಬರೀ ತಿನ್ನೋದು ಕೂತ್ಕೊಳ್ಳೋದು ಈಗಿನ ಕಾಲದ ಸೊಸೆಯರು. ಆ ಟಿ ವಿ ನೋಡೋದು, ಆ ಫೋನ್ ನೋಡ್ಕೊಳ್ಳೋದು. ನಿಮ್ಮ ದೊಡ್ಡ ಮಗ ದೊಡ್ಡ ಸೊಸೆ ಬಂದಿಲ್ವಾ ಜಾತ್ರೆಗೆ? ಅವ್ರು ಬಂದಿಲ್ಲ ಯಾಕೋನೋ, ಇನ್ನೂ ಬರ್ತಾರೋ ಏನೋ ಗೊತ್ತಿಲ್ಲ. ಅಯ್ಯೋ ದೊಡ್ಡ ಸೊಸೆ ಬರ್ದಲೇ ಇರೋದೇ ಒಳ್ಳೇದು ಬಿಡು. ಏನಕ್ಕ, ಬದನೆಕಾಯಿ ಎಲ್ಲ ಖಾಲಿ ಆಗಿದ್ದಾವೆ ಆವಾಗಲೇ? ಹೌದು ಕಣಮ್ಮಿ, ಬದನೆಕಾಯಿ ಎಲ್ಲ ನೆನ್ನೆನೆ ಖಾಲಿ ಆದವು. ಇವತ್ತು ಟೊಮಾಟೊ ಹಣ್ಣು ಕಿತ್ಕೊಂಬರೋಣ ಅಂತ ಅಲ್ಲಿ ಹೊಲದಲ್ಲಿ ತೋಟ ಐತೆ, ಅಲ್ಲಿ ತಗೊಂಡಿದ್ದೀನಿ. ಅಲ್ಲಿ ಕಿತ್ಕೊಂಡು ಬಂದು ಮಾರಬೇಕು. ಹೌದಾ, ಸರಿ. ಈ ಊರಲ್ಲಿ ನನ್ನನ್ನು ಚೆನ್ನಾಗಿ ಮಾತಾಡ್ಸೋದು ಅಂದರೆ ನೀವೊಬ್ಬರೇ ನೋಡಕ್ಕ. ಹೌದಾ, ಏನಾಯ್ತಮ್ಮಿ? ಅಯ್ಯೋ ಜಾತ್ರೆಗೆ ಅಂತ ನೆಂಟರೆಲ್ಲ ಬರ್ತಾ ಇದ್ದಾರಾ, ನನ್ನನ್ನು ಮಾತಾಡ್ಸೋದೇ ಇಲ್ಲ, ನೀನು ಮೂಗಿ ಥರ ಇರ್ತೀಯ, ನೀರು ಕೊಡಲ್ಲ, ಏನೂ ಇಲ್ಲ ಅಂತ ಒಂದೇ ಬೈದಿದ್ದು ನನ್ನನ್ನು. ಅಲ್ಲ ಕಣಕ್ಕ, ನಂಗೆ ಇವರು ಯಾರೂ ಪರಿಚಯ ಇಲ್ಲ, ಏನೂ ಇಲ್ಲ, ನಾನು ಹೆಂಗೆ ಮಾತಾಡಿಸ್ಲಿ? ನಮ್ಮ ಕಡೆಯವ್ರನ್ನಾದರೆ ನಾನು ಚೆನ್ನಾಗೇ ಮಾತಾಡಿಸ್ತೀನಮ್ಮ. ಏನು ಮಾತಾಡ್ಸೋದಿಲ್ಲ, ಏನೂ ಇಲ್ಲ, ಮೂಗಿ ಥರ ಇರ್ತೀಯ, ಓದ್ಕೊಂಡಿದೀಯಾ ಗೊತ್ತಾಗಲ್ವಾ ಅಂತ ಓದೊಂದು ಬಂದೈತೆ ಅಡ್ಡ. ಅಯ್ಯೋ ಹೋಗ್ಲಿ ಬಿಡಮ್ಮಿ, ಅವ್ರು ಹಂಗೇನೆ. ನೆಂಟರು ಬಂದ ತಕ್ಷಣ ಚೆನ್ನಾಗಿದೆಯಾ ಅಕ್ಕ, ಚೆನ್ನಾಗಿದೆಯಾ ಅಣ್ಣ ಅಂತ ಅಂದ್ಬೇಡ ಅಷ್ಟೇ. ಇನ್ನು ಹಂಗೆ ಮಾಡಬೇಕು ಅಷ್ಟೇ. ಗೊತ್ತಿಲ್ದಲೇ ಇರಲಿ, ಪರಿಚಯ ಇಲ್ಲದೆ ಇರಲಿ, ಸುಮ್ಮನೆ ಚೆನ್ನಾಗಿದೆಯಾ ಅಣ್ಣ, ಚೆನ್ನಾಗಿದೆಯಾ ಅಕ್ಕ ಅಂತ ಅನ್ಬೇಕು ಅಷ್ಟೇ ನೀನು. ಆಮೇಲೆ ನಿನ್ನೆ ಅಷ್ಟೊಂದು ಕೆಲಸ ಮಾಡಿದ್ದೀನಿ, ಇವತ್ತು ಅವ್ರಿಗೆಲ್ಲ ನೆಂಟರಿಗೆಲ್ಲ ಹೇಳ್ತಾ ಇದ್ದಾರೆ, ಏನು ಕೆಲಸ ಮಾಡಿಲ್ಲ, ನೀರು ಹಿಡ್ದಿಲ್ಲ, ಏನೂ ಇಲ್ಲ, ಒಂದು ಕೆಲಸ ಮಾಡಿಲ್ಲ ಅಂತ. ಅವ್ರ ಮೊಮ್ಮಗಳು ಅವ್ರ ಮಗಳಾದರೆ ಚೆನ್ನಾಗಿ ಕೆಲಸ ಮಾಡ್ತಾರಂತೆ, ನಾವಾದರೆ ಏನು ಕೆಲಸನೇ ಮಾಡೋದಿಲ್ವಂತೆ. ಎಲ್ಲರ ಹತ್ರನೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಕ್ಕ. ನನಗಂತೂ ಬೇಜಾರಾಗ್ಬಿಟ್ಟೈತೆ, ಅದಕ್ಕೆ ನಾನು ಹೊರಗಡೆ ಬಂದುಬಿಟ್ಟೆ. ಅವ್ರು ಹಂಗೆ ಬಿಡಮ್ಮಿ, ಬೇಜಾರು ಮಾಡ್ಕೋಬೇಡ. ಮೊಮ್ಮಗಳನ್ನ ಹೊಗಳ್ತಾರೆ ಅನ್ಬೇಡ. ದಾರಿಲಿ ಹೋಗೋರ್ಗೆಲ್ಲರಿಗೂ ಹೇಳ್ತಿರ್ತಾರೆ, ನನ್ನ ಮಗಳು ಚೆನ್ನಾಗಿ ಮಾಡ್ತಾಳೆ ಕೆಲಸ, ನನ್ನ ಮೊಮ್ಮಗಳು ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂತ. ಸೀಮೆಗಲ್ದ ಮಗಳು ಮೊಮ್ಮಗಳು ಅನ್ನೋರ ಥರ ಆಡ್ತಾರೆ ಅವರಂತೂ. ನಿಮ್ಮ ಕಡೆಯವ್ರಿಗೆ ಯಾರು ಹೇಳಿಲ್ವಾ ಜಾತ್ರೆಗೆ? ಇಲ್ಲ ಅಕ್ಕ, ಯಾರಿಗೂ ಹೇಳಿಲ್ಲ, ನನಗೆ ಗೊತ್ತೇ ಇಲ್ಲ ಜಾತ್ರೆ ಇರೋದು. ನೀವು ನೆನ್ನೆ ಹೇಳ್ದಾಗಲೇ ನನಗೆ ಗೊತ್ತಾಗಿರೋದು. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಏನು ಮಾಡಿದ್ದೀರಾ ಅಡುಗೆ? ಒಬ್ಬಟ್ಟು ಮತ್ತು ಕಡುಬು ಮಾಡಿದ್ದೀವಿ. ಅಯ್ಯೋ ಅದಕ್ಕೂ ಬೆಳಗ್ಗೆ ನೋಡಬೇಕಾಗಿತ್ತು ನಮ್ಮ ಅತ್ತಿಗೆ. ಅವ್ರ ಪಕ್ಕದ ಮನೆಯವರು ಇನ್ನೂ ಗುಂಡೆ ರುಬ್ತಾ ಇಲ್ಲ, ಶಬ್ದನೇ ಬರ್ತಾ ಇಲ್ಲ, ಗುಂಡು ಶಬ್ದ ಬರ್ತಾನೆ ಇಲ್ಲ. ಇನ್ನೂ ಒಬ್ಬಟ್ಟು ಮಾಡ್ತಿಲ್ಲ, ಕಡುಬು ಮಾಡ್ತಿಲ್ಲ, ಶಬ್ದನೇ ಬರ್ತಾ ಇಲ್ಲ. ಅವ್ರು ಏನು ಮಾಡ್ತಾರೋ, ಪಾಯಸ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಸುಮ್ಮನೆ ಮಾತಾಡಿದ್ದು. ಅಲ್ಲ ಅಕ್ಕ, ಪಕ್ಕದ ಮನೆಯವರು ಆ ಕಡೆ ಮನೆಯವರು ಯಾರು ಏನು ಮಾಡ್ಕೊಂಡ್ರಿ, ಇವ್ರಿಗೇನು ಸುಮ್ಮನೆ ಇರೋಕ್ಕಾಗಲ್ವ? ಗುಂಡು ಶಬ್ದ ಬಂದಿಲ್ಲ, ಮಿಕ್ಸಿ ಶಬ್ದ ಬಂದಿಲ್ಲ ಅಂತ ಸುಮ್ಮನೆ ಮಾತಾಡಿದ್ದು ಅನ್ಬೇಡ. ಅಯ್ಯೋ ಹಂಗೆ ಕಣಮ್ಮಿ, ಊರುಗಳಲ್ಲಿ ಅವ್ರು ನೋಡ್ಕೊಳ್ಳಲ್ಲ, ಬೇರೆಯವ್ರದ್ದೆಲ್ಲ ನೋಡ್ತಿರ್ತಾರೆ. ಇವ್ರು ಹಿಂಗೆ ಆಡೋದಕ್ಕೆ ಮತ್ತೆ ಇವ್ರ ದೊಡ್ಡ ಸೊಸೆನೋ ಬರೋದೇ ಇಲ್ಲ ನಿಮ್ಮ ಮನೆಗೆ. ನಿಮ್ಮ ಅಕ್ಕ ನಿಮ್ಮ ಭಾವ ಇಲ್ಲಿಗೆ ಅಷ್ಟೊಂದು ಬರೋದಿಲ್ಲ ಕಣಮ್ಮಿ. ಹೌದೇನಕ್ಕ? ಹೇಳಬೇಡ ನಾನು ಇದನ್ನೆಲ್ಲ ಹೇಳ್ದೆ ಅಂತ. ಇಲ್ಲ ಕಣಕ್ಕ, ನಾನೇನು ಕೇಳಿ ಬಿಡು. ಸರಿ ಕಣಕ್ಕ, ಹೋಗ್ತೀನಿ, ಮತ್ತೆ ಅದಕ್ಕೂ ಏನಾದರೂ ಇದು ಮಾಡ್ತಾರೆ. ಸರಿ ಕಣಮ್ಮಿ, ಆಯಿತು ಹೋಗು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಧನ್ಯವಾದಗಳು.